ಮಂಡ್ಯ ತಾಲೂಕು ಕಚೇರಿ ಮುಂದೆ ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಬಾಬು ಹಾಗೂ ಕಾರ್ಯಕರ್ತರೊಂದಿಗೆ ವಿಶಿಷ್ಟ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು, ಕಳೆದ 15 ದಿನಗಳಿಂದ ನಾಲೆ ಒತ್ತುವರಿ ವಿಚಾರಕ್ಕಾಗಿ ನ್ಯಾಯ ಕೊಡುವಂತೆ ಅಲ್ಲಿ ರೈತರು ಧರಣಿಗೆ ಕುಳಿತಿದ್ರು. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ಕೊಡದೇ ಇರುವುದಕ್ಕೆ ನಿನ್ನೆ ಹಬ್ಬದ ಪ್ರಯುಕ್ತ ತಾಲೂಕಿನ ಕಚೇರಿ ಮುಂದೆ ಗೋವಿಂದ ಕೂಗಿ ಕಹಿ ಒಬ್ಬಟ್ಟು ಮಾಡಿ ಅಲ್ಲಿನ ರೈತರು ತಿಂದು ಜೋರಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಕಳೆದ 15 ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೀತಿದ್ದು, ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡದೆ ರೈತರಿಗೆ ನ್ಯಾಯವನ್ನ ಒದಗಿಸ್ತಾ ಇಲ್ಲ. ಹೀಗಾಗಿ ರೈತರ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ನಮ್ಮ ತಾಲೂಕಿನಲ್ಲಿ ಒಬ್ಬ ರೈತ ತನ್ನ ಸ್ವಾರ್ಥನ ಬಿಟ್ಟು ಸಾರ್ವಜನಿಕರ ಸಲುವಾಗಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಎಲ್ಲ ನಾವು ಸಂಭ್ರಮ ಆಚರಣೆ ಮಾಡ್ಕೊಂಡು ಮನೇಲಿ ನಮ್ಮ ಸಂಸಾರ ಜೊತೆ ಇರಬೇಕು. ಆದರೆ ಇವರೊಬ್ಬರು ಪಾಪ ಕಷ್ಟದಲ್ಲಿ ಈ ಥರ ಪ್ರತಿಭಟನೆ ಮಾಡ್ತಾ ಇರೋದು ಮನದೊಂಡು. ನಾವೆಲ್ಲ ಮನೆಯಲ್ಲಿ ಸಂಸಾರನ ಬಿಟ್ಟು ಇವ್ರ ಜೊತೆನೇ ಸಹ ಇವತ್ತು ಯುಗಾದಿ ಹಬ್ಬನ ಆಚರಣೆ ಮಾಡಬೇಕಂದ್ರೆ ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲ ಬಂದು ಸೇರ್ಕೊಂಡಿದ್ದೀವಿ. ಮತ್ತು ಇವತ್ತಿನ ಏನು ಬೇವು ಬೆಲ್ಲ ಏನು ತಿನ್ನಬೇಕು ಯುಗಾದಿ ಆಚರಣೆಯಲ್ಲಿ, ಆದರೆ ಇವತ್ತು ನಾವು ಬೆಲ್ಲನ ಒಂದು ಸ್ಥಗಿತಗೊಳಿಸಿ ಬರೀ ಬೇವನ್ನ ತಿಂದು ಕಹಿ ತಿಂದು ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಬೇಗ ನ್ಯಾಯ ಸಿಗಬೇಕು, ಅಧಿಕಾರಿಗಳಿಂದ ಗಮನ ಹರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಸಿಹಿಯಾಗಿ ತಿನ್ಕಡಿ ಅಲ್ಲಿ ಮಜಾ ಮಾಡ್ಕೊಂಡು ಹಬ್ಬ ಮಾಡ್ತಾ ಇದ್ದಾರೆ. ನಮ್ಮಂಥ ರೈತಾಪಿ ಜನಗಳು, ಸಾರ್ವಜನಿಕರು ಈ ಕೈ ಬೇವು ಸೊಪ್ಪು ಥರ ನಾವು ಸಾರ್ವಜನಿಕರು ಒದ್ದಾಡ್ಕೊಂಡು ಇರೋದ್ರಿಂದ ನಮಗೆ ಕೈಯನ್ನೇ ಕೊಟ್ಟಿರೋದು ಜೀವನದಲ್ಲಿ ಹುಟ್ಟುತ್ತವೆ ಇಲ್ಲಿವರೆಗೂ ಬರೀ ಅದೇ ಆಗಿದೆ. ಆ ವಿರುದ್ಧವಾಗಿ ಕೈ ಹಬ್ಬನ ನಾವು ಯುಗಾದಿ ಹಬ್ಬನ ಮಾಡ್ತಾಯಿದ್ದೀವಿ. 14 ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಈ ಪ್ರಕರಣನ ಈಗ ಏನು ನಾನು ಕೂತ್ಕೊಂಡು ಮಾಡ್ತಾಯಿದ್ದೀನೋ ಅದನ್ನು ನ್ಯಾಯಾಲಯದಲ್ಲಿ ನ್ಯಾಯಾಂಗ ತನಿಖೆಗೆ ಇವರು ವಹಿಸಬೇಕು ಅನ್ನೋ ದೃಷ್ಟಿನೇ ನನ್ನ ಉದ್ದೇಶ. ಯಾಕೆಂದರೆ ಇಲ್ಲ ಅಂದರೆ ಇವರು ಕಳ್ಳರುಗಳು ಇಲ್ಲಿ ನ್ಯಾಯ ಪಂಚಾಯಿತಿ ಇಲ್ಲಿ ಯಾವುದೂ ಬಗೆಹರಲ್ಲ. ನ್ಯಾಯಾಲಯದಲ್ಲಿ ಹೋಲಿಸಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ.